ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಒಂದು ವಿಶೇಷವಾಗಿ ಬಾಂಬೆ ರವೆಯಿಂದ ಹೋಳಿಗೆ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ. ಇದು ಯಾಕಪ್ಪ ಅಂತಂದ್ರೆ ಕೆಲವೊಬ್ಬರು ಮನೆಯೊಳಗೆ ವಯಸ್ಸಾದವರಿಗೆ ಕಡಲೆಬೇಳೆ ಹೋಳಿಗೆ ತಿಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಮೈಕೈ ನೋವಾಗುತ್ತಾ ಅಂತಾರೆ. ಆವಾಗ ನಾವು ಹೆಸರು ಬೇಳೆ ಅಥವಾ ತೊಗರಿಬೇಳೆ ಹೋಳಿಗೆ ಮಾಡ್ತಾರೆ. ತೊಗರಿಬೇಳೆ ಹೋಳಿಗೆ ಏನಾಗ್ತೈತಿ, ಅದು ಒಂಥರ ಕಹಿ ಆಗುತ್ತೆ, ಅದು ಸರಿ ಅನ್ಸಂಗಿಲ್ಲ. ಆವಾಗ ರವೆ ಹೋಳಿಗೆ ಮಾಡಿಕೊಡ್ರಿ. ಈ ಥರ ರವೆ ಹೋಳಿಗೆ ಮಾಡಿಕೊಟ್ರೆ ಭಾಳ ಸಾಫ್ಟು, ವಯಸ್ಸಾದವರು ಮಕ್ಕಳು ಎಲ್ಲರೂ ತಿನ್ಬೋದು. ಮತ್ತು ಬಾಯಿಯೊಳಗಿಟ್ರೆ ಕರಗಬೇಕು, ಅಷ್ಟು ಸಾಫ್ಟ್ ಆಗ್ತಾವೆ ನೋಡಿರಿ. ಈ ಥರ ಬಾಂಬೆ ರವೆಯಿಂದ ಮಾಡಿದ್ರಂದ್ರೆ 2 ದಿನ ಇಟ್ಟರೂ ಹಾಳಾಗಂಗಿಲ್ಲ. ಬರ್ರಿ ಯಾವ ಥರ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಈಗ ಬರ್ರಿ ಯಾವ ಥರ ಮಾಡೋದಂತ ನೋಡೋಣ. ನೋಡಿರಿ, ನಾನೊಂದು ಪಾತ್ರೆಗೆ 250 ಗ್ರಾಮು ಬೆಲ್ಲ ತೊಗೊತೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತೀನಿ. ನೀವು ಒಂದು ಕಪ್ಪಿನ ಲೆಕ್ಕ ತೊಗೊಳ್ಳೋದಾದ್ರೆ 1 ಕಪ್ಪು ರವಾಕ್ಕೆ 4 ಕಪ್ ನೀರು ಹಾಕೋರಿ, ಅಂದ್ರೆ ನಿಮ್ಗೆ ಕರೆಕ್ಟ್ ಬರ್ತೈತಿ. ಅಂದರೆ ಈಗ ನಾನು ವೇಟ್ ಮೆಜರ್ಮೆಂಟ್ ಅಂದರೆ ಎಲ್ಲರೂ ಮನೆಗೆ ವೇಟ್ ಇರೋಂಗಿಲ್ಲಲ್ಲ, ಹಾಗಾಗಿ ನಾನು ಕಪ್ಪಿನ ಅಳತೆ ಒಳಗೆ ಹಾಕ್ಕೊತೀನಿ. 1 ಕಪ್ಪಿಗೆ 4 ಕಪ್ ನೀರು ಹಾಕೋರಿ, ಆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರ್ತೈತಿ. ನಾನೀಗ ಇದ್ರೊಳಗೆ ಹೊಲಸಿರುತ್ತಲ್ಲ, ಹಾಗಾಗಿ ಇದನ್ನು ನಾನು ಸೋಸ್ಕೊಳಕೊಂತೀನಿ. ನೋಡಿರಿ, ನೀಟಾಗಿ ಸೋಸ್ಕೊಂಡ್ಬಿಟ್ರೆ ನೋಡ್ರಿ ಹೊಲಸು ಕಾಣಿಸ್ತಿರ್ಬೇಕು. ಪಾತ್ರೆ ಒಳಗನ ನಿಮ್ಗೆ ಹಳ್ಳೆಲ್ಲ ಇರುತ್ತೆ, ಹಾಗಾಗಿ ಪ್ರತಿಯೊಂದು ಬೆಲ್ಲನ ಸೋದಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ ಬಾಯೊಳಗೆ ಕರ ಹಳ್ಳು ಬಂದ್ರೆ ಊಟ ಮಾಡೋಕೆ ಆಗಂಗಿಲ್ಲ. ಈಗ ವಾಪಸ್ಸು ಸೋಸ್ಕೊಂಡು ಅದನ್ನ ಕಾಯಕ್ಕಿಡ್ರಿ. ಅದಕ್ಕೆ 1 ಚಿಟಿಕೆನ ಉಪ್ಪು ಹಾಕೋರಿ. ಬೆಲ್ಲದ ಅಡುಗೆಗೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ರುಚಿ ಬರುತ್ತೆ. ನೋಡಿರಿ, 250 ಗ್ರಾಮ್ ಬೆಲ್ಲಕ್ಕೆ ನಾನು 200 ಗ್ರಾಮ್ ರವೆ ತೊಗೊಂಡಿನಿ. ಈಗ ಕರೆಕ್ಟ್ ಅಳತಿ. ಈಗ 1 ಕಪ್ ರವೆ ತೊಗೊಂಡ್ರಿ ಅಂದ್ರೆ 1.5 ಕಪ್ ಬೆಲ್ಲ ತೊಗೋಬೇಕು ನೀವು ಕಪ್ಪಿನ ಅಳತೆ ಒಳಗಾದ್ರೆ. ಆಮೇಲೆ ಅದಕ್ಕೆ 4 ಕಪ್ ನೀರು ಹಾಕ್ಕೊಂಡ್ರಿ ಅಂದ್ರೆ ಕರೆಕ್ಟ್ ಬರುತ್ತೆ. ಈಗ ಹೂರಣ ಹೆಂಗೆ ರೆಡಿ ಆಗಬೇಕಪ್ಪ ಅಂತಂದ್ರೆ, ನಾವು ಹೂರಣದ ಹೋಳಿಗೆ ಮಾಡ್ತೀವಲ್ಲ ಆ ಥರ ರೆಡಿ ಆಗಬೇಕು. ಸ್ಮೂತ್ ಆದ್ರೂ ಚಲೋ ಆಗಲ್ಲ, ಗಟ್ಟಿ ಆತಂದ್ರೂ ಹೋಳ್ಗೆ ಬಿರುಸಾಗ್ತಾವೆ. ಹಾಗಾಗಿ ಸಾಫ್ಟ್ ಬರಬೇಕಂದ್ರೆ ಈ ಥರ ನೋಡಿರಿ, ಇಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಐತಿ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ 1 ಸ್ಪೂನು ಏಲಕ್ಕಿ ಲವಂಗನ ಪುಡಿ ಮಾಡಿ ಹಾಕೋರಿ. ಇಷ್ಟು ಗಟ್ಟಿ ಆತಂದ್ರೆ ನೀವು ಇದನ್ನು ಒಂದು ಅರ್ಧ ಗಂಟೆನ ಇಟ್ಬಿಟ್ರೆ ಅಂದ್ರೆ ಒಂದು ಕ್ಯಾಪ್ ಮುಚ್ಚಿ, ನಿಮಗೆ ಹೂರಣ ಎಷ್ಟು ಪರ್ಫೆಕ್ಟ್ ಬರ್ತೈತೆ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಇಷ್ಟು ಸಾಫ್ಟ್ ಐತಲ್ಲ. ಈಗ ಇದನ್ನು ಒಂದು ಕ್ಯಾಪ್ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಡ್ರಿ, ಅಂದರೆ ತಣ್ಣಗಾಗೋವರೆಗೆ ಇಟ್ಬಿಡ್ರಿ, ಗಟ್ಟಿನೂ ಆಗಿಬಿಡ್ತೈತೆ ಅದು ತಾನ. ಆಮೇಲೆ ನೋಡಿರಿ, ಈಗ ನಾವು ಒಂದು ಅರ್ಧ ಗಂಟೆ ಆಯ್ತು ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಸ್ವಲ್ಪ ಜಸ್ಟ್ ಬಿಸಿ ಐತಿ ಈಗಿನ್ನೂ, ಆದ್ರೆ ನೋಡಿರಿ ಮ್ಯಾಣದಂಗೆ ಆಗೈತೆ. ನೋಡಿರಿ, ಇಷ್ಟು ಮಸ್ತ್ ಆಗ್ತೈತಿ. ಈ ಅಳತೆಯೊಳಗೆ ನೀವು ಕರೆಕ್ಟ್ ಮೆಜರ್ಮೆಂಟ್ನಾಗ ಮಾಡಿದ್ರೆ ಮಸ್ತ್ ಆಗ್ತೈತಿ. ನಾನು ಮೊದಲೇ ಎಲ್ಲನೂ ಲಡ್ಡು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಈಗ ಹೋಳ್ಗೆ ತುಂಬಬೇಕಾದ್ರೆ ಸ್ವಲ್ಪ ಹಿಟ್ಟು ಕೈಗೆ ಹತ್ತತ್ತಲ್ಲ, ಆವಾಗ ಸಜ್ಜಿಗೆ ಕೈಗೆ ಹತ್ತದಾಗ ನಮ್ಗೆ ಕಂಫರ್ಟಬಲ್ ಆಗಲ್ಲ. ಅದಕ್ಕೆ ನಾನು ಮಾಡಿ ಇಟ್ಕೊಂಡಿನಿ. ನೋಡಿರಿ, ಒಂದು 6 ಹೋಳ್ಗೆ ಮಾಡಕಂತೀನಿ. ಹಿಟ್ಟು ಮೊದಲೇ ನಾದಿಟ್ಕೊಂಡಿನಿ. ನೋಡಿರಿ, ನಾನು ಹೋಳ್ಗೆ ಹಿಟ್ಟಿಗೆ 1 ಸ್ಪೂನು ಚೆರೋಟಿರುವ 1 ಚಿಟಿಕೆ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಮೈದಾ ಹಿಟ್ಟು ಈ ಥರ ಸ್ಮೂತಾಗಿ ನಾದಿಟ್ಕೊಂಡಿನಿ. ಇಷ್ಟು ಕನ್ಸಿಸ್ಟೆನ್ಸಿ ನಾದ್ಕೊಂಡ್ರೆ ಸಾಕು. ಈಗ ಒಂದು ದಪ್ಪನ ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ. ಇದ್ರ ಮೇಲೆ ಹಿಟ್ಟನ್ನ ಚೆಂದಾಗಿ ಮಿದ್ದಿ ಒಂದು ಸ್ವಲ್ಪ ಪಟ್ ಹೊಡಿಬೇಕು ಅದನ್ನು, ಅಂದ್ರೆ ಆವಾಗ ಸ್ವಲ್ಪ ರವೆ ಉಳಿದಿರ್ತೈತಲ್ಲ ಹಿಟ್ಟೊಳಗೆ, ಅದನ್ನು ನೀಟಾಗಿ ಸ್ಮೂತ್ ಆಗಿಬಿಡ್ತೈತಿ. ನೋಡಿರಿ, ಹಿಟ್ಟು ಹೆಂಗೆ ಉಬ್ತೈತಿ ಅಂದ್ರೆ ಹೊಡೆದಂಗೆಲ್ಲ ಒಂಥರ ಉಬ್ಕೊಂತ ಬರುತ್ತೆ. ಅಷ್ಟು ಮಸ್ತ್ ಕನ್ಸಿಸ್ಟೆನ್ಸಿ ಆಗಿರ್ತೈತಿ ಹಿಟ್ಟು. ನೋಡಿರಿ, ಎಷ್ಟು ಸಾಫ್ಟ್ ಪಲ್ಪಿ ಥರ ಆಗೈತಲ್ಲ. ಇಷ್ಟು ಸ್ವಲ್ಪ ಒಂದು ಸಣ್ಣ ಲಿಂಬು ಗಾತ್ರದಷ್ಟು ಹಿಟ್ಟು ತೊಗೊಂಡು ಈ ಥರ ನಾನು ಲಟ್ಟಿಸ್ಕೊಂಡು ಅದರೊಳಗೆ ಲಡ್ಡು ಮಾಡಿಟ್ಟಿದ್ನಲ್ಲ ಸಜ್ಜಿಗೆದು, ಅದನ್ನು ಅದರೊಳಗಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊತೀನಿ. ನನಗೆ ಕೈಯೊಳಗೆ ತುಂಬಕ್ಕೆ ಬರಲ್ಲ, ಹಾಗಾಗಿ ನಾನು ಈ ಥರ ಎಲ್ಲಿ ಲಟ್ಟಿಸ್ಕೊಂಡು ಈ ಥರ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೊರಿ. ಆಮೇಲೆ ಇದನ್ನು ಡೈರೆಕ್ಟ್ ಲಟ್ಟಣಿಗೆಲೆ ಲಟ್ಟಿಸ್ಬಾರ್ದು. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫಸ್ಟ್ ಒಂದು ಸ್ವಲ್ಪ ಕೈಲಿ ಪ್ರೆಸ್ ಮಾಡ್ಕೊಂಡ್ರೆ ಔಟ್ಸೈಡ್ ಬರುತ್ತಲ್ರಿ ಹಿಟ್ಟು, ಅದು ಬರಲ್ಲ. ಇದೊಂದು ಟಿಪ್ಸ್ ಇದು. ಈ ಥರ ನೀಟಿಗೆ ಫಸ್ಟ್ ಒಂದು ಸ್ವಲ್ಪ ಕೈಲೇ ಪ್ರೆಸ್ ಮಾಡಿ, ಆಮೇಲೆ ಎಲ್ಲ ಕಡೆಯಿಂದನೂ ನೀವು ನೀಟಿಗೆ ಈ ಥರ ಅಂಚು ಬರಲಾರ್ದಂಗೆ ಲಟ್ಟಿಸಿದ್ರಂದ್ರೆ ಹೋಳ್ಗೆ ಮಸ್ತ್ ಆಗ್ತಾವೆ. ನೀವು ನಡುವೆ ಲಟ್ಟಿಸ್ಬಿಟ್ರಪ್ಪ ಅಂತಂದ್ರೆ ಅಂಚು ಬರ್ತಾವಲ್ಲ, ಕಟ ಅಂತವು, ಅದು ತಿನ್ನೋಕೆ ಚಲೋ ಅನ್ಸಂಗಿಲ್ಲ. ನೋಡಿರಿ, ಈ ಥರ ಔಟ್ಸೈಡ್ ನೀವು ಲಟ್ಟಿಸ್ಕೊಂಡು ನಡುವೆ ದಪ್ಪ ಇದ್ರೂ ಹೋಳ್ಗೆ ಸಾಫ್ಟ್ ಬರ್ತಾವೆ. ನೋಡಿರಿ, ಈ ಥರ ಪ್ಲಾಸ್ಟಿಕ್ನಾಗ ನೀವು ಲಟ್ಟಿಸಿದ್ರಂದ್ರೆ ತೆಗಿಯೋಕೆ ಎಷ್ಟು ಈಸಿಯಾಗಿ ಬರ್ತಾವೆ. ನೋಡಿದ್ರಲ್ಲ, ಈಗ ಒಂದು ತವಾ ಕಾಯಕ್ಕಿಟ್ಟು ಅದಕ್ಕೆ 1 ಸ್ಪೂನು ತಳಗೆ ಎಣ್ಣೆ ಹಾಕಿ, ಮೇಲೇನು 1 ಸ್ಪೂನು ನೀಟಿಗೆ ಎಣ್ಣೆ ಹಾಕಿ, ಒಂದು 2-3 ಸ್ಪೂನ್ ಎಣ್ಣೆ ಹಾಕೋರಿ. ಅಂದ್ರೆ ಹೋಳ್ಗೆ ಫುಲ್ ಸಾಫ್ಟಾಗಿ ಬರ್ತಾವೆ. ಮೆತ್ತಗೆ ಮುದುಕರು ಸಣ್ಣ ಕೂಸನ್ನು ತಿನ್ಬೋದು, ಅಷ್ಟು ಸಾಫ್ಟ್. ಬಾಯಾಗಿಟ್ರೆ ಕರಗಬೇಕು, ಅಷ್ಟು ಸಾಫ್ಟ್ ಹೋಳ್ಗೆ ಆಗ್ತಾವೆ. ನೀವು ಒಂದು ಸಲ ಮಾಡಿರಿ, ಈ ಟ್ರಿಕ್ ಯೂಸ್ ಮಾಡಿ ನೋಡಿರಿ. ಈ ಥರ 2 ಕಡೆ ಎಣ್ಣೆ ಜಾಸ್ತಿ ಹಾಕಿದಷ್ಟು ಹೋಳ್ಗೆ ಸ್ಮೂತ್ ಆಗ್ತಾವೆ, ಸಾಫ್ಟ್ ಆಗ್ತಾವೆ.
ಆಮೇಲೆ ಈ ಥರ ಹೋಳಿಗೆ ಅಂತೂ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ನೀವು ಒಂದ್ಸಲ ಈ ಕನ್ಸಿಸ್ಟೆನ್ಸಿ ಒಳಗೆ ಈ ಥರ ಹೋಳಿಗೆನ ನೀವು ಒಂದ್ಸಲ ಮಾಡಿರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.